ಅಧ್ಯಾಯ 2 ಶ್ಲೋಕ 69. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಹೇಳಿಕೊಡುವುದನ್ನು ಅನುಸರಿಸಿ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಶರೀರ, ಮನಸ್ಸು ಮತ್ತು ಬುದ್ಧಿಯ ಮೂಲಕ ಬದುಕುವವನಿಗೆ ಆಗುವ ಪ್ರಪಂಚಾನುಭವವು ಸ್ಥಿತಪ್ರಜ್ಞನಿಗೆ ಬೇರೆಯಾಗಿರುತ್ತೆ ಅನ್ನೋ ಭಾವನೆಯನ್ನ ಅರ್ಜುನನಿಗೆ ಮನದಟ್ಟು ಮಾಡಿಕೊಡ್ತಿದ್ದಾನೆ ಕೃಷ್ಣ. ಎಲ್ಲ ಜೀವಿಗಳಿಗೂ ಯಾವುದು ರಾತ್ರಿಯೋ ಅದರಲ್ಲಿ ಸಂಯಮಿಯಾದವನು ಎಚ್ಚರದಿಂದಿರ್ತಾನೆ. ಎಲ್ಲಿ ಎಲ್ಲರೂ ಎಚ್ಚರದಿಂದಿರುವರೋ ತತ್ವವನ್ನರಿತ ಮುನಿಗೆ ಅದೇ ರಾತ್ರಿಯು. ಸ್ಥಿತಪ್ರಜ್ಞ ಹಾಗೂ ಸಾಧಾರಣ ಮನುಷ್ಯನಲ್ಲಿ ಏನು ವ್ಯತ್ಯಾಸ? ಜ್ಞಾನ ಮತ್ತು ಅಜ್ಞಾನ. ಜ್ಞಾನವನ್ನ ಬೆಳಕಿಗೆ, ಅಜ್ಞಾನವನ್ನ ಕತ್ತಲೆಗೆ ಕಂಪೇರ್ ಮಾಡ್ತಾರೆ. ಬೆಳಕು ಹಗಲು, ರಾತ್ರಿ ಕತ್ತಲು. ಹಗಲು ಮತ್ತು ರಾತ್ರಿ. ಯಾನಿಶಾ ಸರ್ವಭೂತಾನಾಂ, ಯಾ ಅಂದ್ರೆ ಯಾವುದು, ನಿಶಾ ರಾತ್ರಿ ಆಗಿದೆಯೋ, ಸರ್ವಭೂತಾನಾಂ ಸರ್ವ ಅಂದ್ರೆ ಸಕಲ, ಭೂತಾನಾಂ ಜೀವಿಗಳಿಗೆ, ತಸ್ಯಾಂ ಜಾಗರ್ತಿ ಸಂಯಮಿ, ತಸ್ಯಾಂ ಅದರಲ್ಲಿ, ಸಂಯಮಿ ಆತ್ಮನಿಗ್ರಹ ಉಳ್ಳವನು, ಜಾಗರ್ತಿ ಅಂದ್ರೆ ಎಚ್ಚೆತ್ತಿರುವ ಸ್ಥಿತಿ. ಎಲ್ಲ ಜೀವಿಗಳಿಗೂ ಕತ್ತಲೆ ಎಂದು ಭಾವಿಸಲ್ಪಟ್ಟ ವಾಸ್ತವತೆಯ ಆ ಭಾಗ, ಯೋಗಿಯು ಅಲ್ಲಿ ಪ್ರಖರ ಬೆಳಕನ್ನ ಕಾಣುವನು. ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಯಸ್ಯಾಂ ಯಾವುದರಲ್ಲಿ ಜಾಗೃತಿ ಎಚ್ಚರವಾಗಿರುವವೋ, ಭೂತಾನಿ ಎಲ್ಲ ಜೀವಿಗಳು, ಸಾ ಅದು, ನಿಶಾ ರಾತ್ರಿಯಾಗಿರುವುದು, ಪಶ್ಯತಃ ತತ್ವಜ್ಞಾನಿಗಳಾದ ಮುನೇಃ ಮುನಿಗೆ. ಎಲ್ಲಿ ಜೀವಿಗಳು ಬೇಕಾದಷ್ಟು ಬೆಳಕನ್ನು ಕಾಣುವರೋ ವಾಸ್ತವಿಕತೆಯ ಆ ಭಾಗವು ಯೋಗಿಗೆ ಕೇವಲ ಕತ್ತಲೆಯಂತೆ. ಇಲ್ಲಿ ಅಜ್ಞಾನಿ ಹಾಗೂ ಜ್ಞಾನಿಯ ವಿಭಿನ್ನ ನಿಲುವನ್ನು ಸೂಚಿಸಿದೆ. ಪ್ರಪಂಚ ಹೇಗಿದೆಯೋ ಹಾಗೆ ಅದು ಇರುವಂತೆಯೇ ಅಜ್ಞಾನಿಯು ತಿಳಿಯೋದಿಲ್ಲ. ತನ್ನ ಮಾನಸಿಕ ಕಲ್ಪನೆಯನ್ನ, ಗುಣವನ್ನ ಆ ವಿಷಯಗಳ ಮೇಲೆ ಆರೋಪಿಸಿ ತನ್ನ ಮನಸ್ಸಿನ ಗೊಂದಲವು ತಾನು ಗ್ರಹಿಸಿದ ವಿಷಯಗಳ ಅಂಗ ಅಂತ ತಿಳಿತಾನೆ. ಹೇಗೆ ಅಂದರೆ, ಬಣ್ಣದ ಗಾಜಿನ ಮೂಲಕ ಪ್ರಪಂಚವನ್ನ ವೀಕ್ಷಿಸಿದಾಗ ಬಣ್ಣ ಬಣ್ಣದಂತೆ ಕಾಣಬೇಕಷ್ಟೆ. ಈ ಬಣ್ಣದ ಮಾಧ್ಯಮವನ್ನ ತೆಗೆದುಹಾಕಿದರೆ ಪ್ರಪಂಚವು ತಾನಿರುವಂತೆ ಗೋಚರಿಸುತ್ತೆ. ನಮಗೆ ಇಂದು ಪ್ರಪಂಚವನ್ನ
ಶರೀರ, ಮನಸ್ಸು ಮತ್ತು ಬುದ್ಧಿಯ ಮಾಧ್ಯಮದ ಮೂಲಕ ಮಾತ್ರ ಗುರುತಿಸೋದಿಕ್ಕೆ ಸಾಧ್ಯ. ಆದುದರಿಂದ ಸಹಜವಾಗಿಯೇ ಪ್ರಪಂಚವು ಅಪೂರ್ಣವಾಗಿ ತೋರುತ್ತೆ. ಯಾವುದು ಒಬ್ಬನಿಗೆ ರಾತ್ರಿ ಆಗಿದೆಯೋ ಇನ್ನೊಬ್ಬನಿಗೆ ಅದು ರಾತ್ರಿ ಅಲ್ಲ, ಅದು ಅವನಿಗೆ ಎಚ್ಚರದ ಸ್ಥಿತಿ. ಆತ್ಮ ಸಾಕ್ಷಾತ್ಕಾರವಾಗಿರುವ ಯೋಗಿಯು ಸಿರಿ, ಸುಖ, ಅಧಿಕಾರಗಳ ಬೆನ್ನು ಹತ್ತಿ ಹೋಗೋದಿಲ್ಲ. ಯೋಗಿಗೆ ಇಲ್ಲಿ ಕಾಣಿಸೋದು ಬರೀ ಕತ್ತಲೆಯೇ ಹೊರತು ಬೇರೇನಿಲ್ಲ. ಆದರೆ ಪ್ರಾಪಂಚಿಕ ವಿಷಯಗಳಲ್ಲಿ ಆಸಕ್ತಿಯುಳ್ಳವನಿಗೆ ಉನ್ನತ ವಿಷಯಗಳ ಬಗ್ಗೆ ಕುತೂಹಲವಿಲ್ಲ. ಚಿಂತನಶೀಲ ಮನುಷ್ಯನ ಚಟುವಟಿಕೆಗಳು ಐಹಿಕ ವಿಷಯಗಳಲ್ಲಿ ಮುಳುಗಿರುವವರಿಗೆ ರಾತ್ರಿ ಇದ್ದಂತೆ. ಅಜ್ಞಾನಿಗಳು ತಮಗೆ ಅನುಭವಿಸೋದಕ್ಕೆ ಯೋಗ್ಯವಾದ ಅನುಭವಗಳನ್ನು ಇಂದ್ರಿಯ ಕರಣಗಳ ಮೂಲಕ ಹಿಡಿಯುವುದಕ್ಕಾಗಿ ಜಾಗೃತರಾಗಿರುವರೋ ಅಲ್ಲಿ ಜ್ಞಾನಿ ಇದರಿಂದ ಪ್ರಯೋಜನ ಇಲ್ಲ ಅಂತ ಅದನ್ನು ನಿರ್ಲಕ್ಷಿಸಿರುವನು. ಅವನು ಇದನ್ನು ಗಣನೆಗೇ ತೆಗೆದುಕೊಳ್ಳೋದಿಲ್ಲ. ಸಾಧಾರಣ ಮನುಷ್ಯರು ಹಿಡಿಯೋದಿಕ್ಕೆ ಕಾತರರಾಗಿರುವುದೇ ಪಂಚೇಂದ್ರಿಯಗಳ ಬಲೆಗೆ ಬೀಳುವ ಇಂದ್ರಿಯ ಅನುಭವ, ಐಶ್ವರ್ಯ, ಕೀರ್ತಿ ಮುಂತಾದವುಗಳು. ಆದರೆ ಜ್ಞಾನಿಗಾದರೋ ಇದರ ಕ್ಷಣಿಕತೆ ತಕ್ಷಣವೇ ವೇದ್ಯವಾಗತ್ತೆ. ಮನಸ್ಸಿನ ಮೇಲೆ ಪ್ರಭುತ್ವ ಪಡೆದಿರುವವನು ತನ್ನ ವಿವೇಕದಲ್ಲಿ ಆಳವಾಗಿ ಬೇರೂರಿರುವುದರಿಂದ ತಾನು ಒಳಗಣ್ಣಿನಿಂದ ಅಂದರೆ ತನ್ನ ವಿವೇಕದ ಮೂಲಕ ಪ್ರಪಂಚವನ್ನು ವೀಕ್ಷಿಸ್ತಾನೆ. ಮನುಷ್ಯ ಜೀವನದ ಸ್ವಭಾವ ಹೇಗೆ ಅಂದರೆ ಒಂದು ಸಂತೋಷದಿಂದ ಇನ್ನೊಂದು ಸಂತೋಷಕ್ಕೆ ನೆಗಿತಾ ಇರೋದು, ಇನ್ನೂ ಹೆಚ್ಚಿನ ಸಂತೋಷಕ್ಕೆ ಹಾತೊರೆಯೋದು. ಸಂತೋಷದಲ್ಲಿ ಅನೇಕ ಆಯಾಮಗಳಿವೆ ಅನ್ನುತ್ತೆ ವೇದಾಂತ. ಯಾವುದೇ ಒಂದು ಹಂತದಲ್ಲಿ ಕಚ್ಚಿ ಕೂರಬೇಡಿ ಅನ್ನುತ್ತೆ. ಯಾವ ಹಂತವನ್ನು ಕೀಳು ಅಂತ ಹೇಳೋದಿಲ್ಲ. ಪ್ರತಿ ಹಂತಕ್ಕೂ ಅದರದ್ದೇ ಆದ ಮೌಲ್ಯ ಇದೆ. ಆದರೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದಿರು ಕುಗ್ಗದಿರು ನುಗ್ಗಿ ನಡೆ ಮುಂದೆ ಅಂತ ವೇದಾಂತದ ಸಂದೇಶ. ಚರೈವೇತಿ ಮುನ್ನಡೆಯಿರಿ ಅನ್ನುತ್ತೆ ಯಜುರ್ವೇದ. ಎಲ್ಲಿಯೂ ಅಂಟಿಕೊಂಡು ನಿಲ್ಲಬೇಡಿ ಅಂತ ಹೇಳುತ್ತೆ. ನಾಗರಿಕತೆಗಳು ಐಂದ್ರಿಯಕ ಮಟ್ಟದಲ್ಲಿ ನಿಂತು ಬಿಟ್ಟಾಗ ಅವು ಅಲ್ಲಿಯೇ ಕೊಳೆತು ನಾಶವಾಗತ್ತೆ. ಇದಕ್ಕೆ ಶ್ರೀರಾಮಕೃಷ್ಣರು ಒಂದು ಸುಂದರ ಸಾಮಿತಿಯಲ್ಲಿ ಏಗಿಯೇ ಜಾವೋ ಅಂತ ಹೇಳ್ತಿದ್ರು. ಅಂದರೆ ಮುಂದಕ್ಕೆ ಹೋಗಿ ಅಂತ ಅರ್ಥ. ಒಬ್ಬ ಕಟ್ಟಿಗೆ ಕಡಿಯುವವನು ಕಾಡಿಗೆ ಹೋಗಿ ದಿನ ಸ್ವಲ್ಪ ಕಟ್ಟಿಗೆ ಕಡಿದುಕೊಂಡು ಪಟ್ಟಣಕ್ಕೆ ತಂದು ಮಾರಿ ತನ್ನ ಜೀವನವನ್ನು ಸಾಗಿಸ್ತಿದ್ದಂತೆ. ಹೀಗೆ ತುಂಬಾ ಕಾಲ ನಡೆಯಿತು. ಒಂದು ದಿನ ಆ ಮೂಲಕ ಹಾದು ಹೋಗ್ತಿದ್ದ ಒಬ್ಬ ಸಾಧು ಇವನು ಕಟ್ಟಿಗೆ ಕಡಿತಾ ಇರೋದನ್ನ ನೋಡ್ತಾನೆ. ಏಗಿಯೇ ಜಾವೋ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಮೊದಲು ಕಟ್ಟಿಗೆ ಕಡಿಯುವವನು ಇದನ್ನು ಪರಿಗಣಿಸಲೇ ಇಲ್ಲ. ಆದರೆ ಒಂದು ದಿನ ಯೋಚಿಸಿದ್ದಂತೆ, ನಾನು ಇಲ್ಲಿ ಕೇವಲ ಕಟ್ಟಿಗೆ ಕಡಿಯುತ್ತಿರುವೆ, ಸಾಧು ಮುಂದಕ್ಕೆ ಹೋಗು ಅಂತ ಹೇಳ್ದ, ಏಕೆ ಪ್ರಯತ್ನಿಸಬಾರದು ಅಂತ ಯೋಚಿಸಿ ಅವನು ಅರಣ್ಯದಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋದನಂತೆ. ಅಲ್ಲಿ ಅವನಿಗೆ ಉತ್ತಮ ದರ್ಜೆಯ ಕಟ್ಟಿಗೆ ಸಿಕ್ತು. ಅದನ್ನು ಮಾರಿದ್ದಕ್ಕೆ ಅವನಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಹಣ ಸಿಕ್ತು. ಇನ್ನೂ ಮುಂದಕ್ಕೆ ಯಾಕೆ ಹೋಗಬಾರ್ದು ಅಂತ ಅನ್ನಿಸ್ತು. ಆನಂತರ ಅವನಿಗೆ ತಾಮ್ರದ ಗಣಿ ಸಿಕ್ತು. ಆನಂತರ ಇನ್ನೂ ಯಾಕೆ ಮುಂದಕ್ಕೆ ಹೋಗಬಾರ್ದು ಅನ್ನಿಸ್ತು. ಆನಂತರ ಚಿನ್ನದ ಗಣಿ, ಕೊನೆಗೆ ವಜ್ರದ ಗಣಿನೇ ಸಿಕ್ಬಿಡ್ತು. ಅವನು ಅತ್ಯಂತ ಶ್ರೀಮಂತನಾದ. ಇದು ಶ್ರೀರಾಮಕೃಷ್ಣರ ಏಗಿಯೇ ಜಾವೋ ಕತೆ. ಆಧ್ಯಾತ್ಮಿಕ ಜೀವನವೂ ಇದೇ ರೀತಿ ಏಗಿಯೇ ಜಾವೋ. ಅನಂತರ ಮಹತ್ತರ ಅನುಭವಗಳು ನಿಮಗಾಗಿ ಕಾದಿವೆ, ಆಧ್ಯಾತ್ಮಿಕ ಪ್ರಬುದ್ಧತೆ ಜನರಿಗಾಗಿ ಕಾದಿದೆ ಅಂತ ಹೇಳ್ತಾರೆ.